ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಇದು ಅನಿಲ್ ದೊರಸಮುದ್ರ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಚೆಲುವರಾಜ್ ಗೌಡ, ಬಸುಮಾ ಕೊಡಗು, ಸ್ವೀಡಲ್ ಡಿಸೋಜಾ ಅವರು ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಸಮಾನತೆ ಅನ್ನೋದು ಕೆಲವ್ರಿಗೆ ಬರೀ ನಿಘಂಟಿನ ಒಂದು ಶಬ್ದ ಅಷ್ಟೇ, ಆದ್ರೆ ಕೆಲವ್ರಿಗೆ ಅದು ಅವರ ಇಡೀ ಜೀವನದಲ್ಲಿ ಅನುಭವಿಸೋದಕ್ಕೆ ಆಗದೇ ಇಲ್ಲ. ಸಮಾನತೆ ಅಸಮಾನತೆಯನ್ನ ನಮ್ಮ ಮುಂದೆ ತರ್ತಿರುವಂತಹ ಈ ಸಿನಿಮಾದ ಟ್ರೈಲರ್ ನೋಡಿ ನಮ್ಗೆ ಏನಿಸ್ತು? ಟ್ರೈಲರ್ ನಲ್ಲಿ ಕ್ಯೂರಿಯಾಸಿಟಿ ಮೂಡಿಸಿದಂತಹ ಫ್ಯಾಕ್ಟರ್ಸ್ ಏನು, ಯಾವುದು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಟ್ರೈಲರ್ ನೋಡ್ತಿದ್ದಾಗ ನನಗೆ ಇಂಪ್ರೆಸ್ ಮಾಡಿದ್ದು ಇಲ್ಲಿನ ವಿಜುವಲ್ಸ್. ಒಂದು ಗ್ರಾಮದ ಸೆಟಪ್ ಅನ್ನ ಸಖತ್ ನ್ಯಾಚುರಲ್ ಆಗಿ ಬರೋ ತರ ಸೆಟ್ ಮಾಡಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಅಂದ್ರೆ ನಾನು ಸಿಕ್ಕಾಪಟ್ಟೆ ಹ್ಯೂಜ್ ಕ್ಯಾನ್ವಾಸ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆ ನೇಟಿವಿಟಿಗೆ ಬೇಕಿರುವಂತಹ ಸೆಟಪ್ ಅನ್ನ ಇಲ್ಲಿ ಆದಷ್ಟು ಅಥೆಂಟಿಕ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಸಿನಿಮಾದಲ್ಲಿ ಯಾವ ಅಟ್ಮಾಸ್ಫಿಯರ್ ನಲ್ಲಿ ಕತೆ ಪ್ಲೇಸ್ ಆಗಿರುತ್ತೆ, ಅದು ಎಷ್ಟು ಸೀರಿಯಸ್ ಆಗಿರುತ್ತೆ, ಎಲ್ಲದರ ಬಗ್ಗೆ ಚೆನ್ನಾಗಿ ಇಂಟ್ರೆಸ್ಟ್ ಹುಟ್ಟಿಸಿದ್ದಾರೆ. ಇಲ್ಲಿ ನಮ್ ಜನ ಕೃಷಿ ಮಾಡ್ಬೇಕು, ಅದು ಬೇಕು ಅಂದ್ರೆ ಅವರಿಗೆ ಜಮೀನ್ ಬೇಕು, ಆದ್ರೆ ಅದನ್ನ ಕೊಡ್ಬೇಕಾಗಿರೋದು ದನಿ ಅಂತ ಅನಿಸ್ಕೊಳ್ಳೋರು. ಬೇಕಿರೋರಿಗೆ ಅದು ದಕ್ಕತ್ತಾ? ಆ ಒಂದು ಜಾಗವನ್ನ ಪಡೆಯೋದಕ್ಕೆ ಹೋಗಿ ಅವರ ಬದುಕಿನಲ್ಲಿ ಏನೆಲ್ಲ ತಿರುಚು ಮುರುಚುಗಳಾಯ್ತು ಅನ್ನೋದೇ ಸಿನಿಮಾದ ಪ್ಲಾಟ್ ಆಗಿರ್ಬೋದು ಅನ್ನೋದು ಈ ಸಿನಿಮಾದ ಟ್ರೈಲರ್ ಹಿಂಟ್ ಕೊಟ್ಟಿದೆ. ಇನ್ನು ಚೆಲುವರಾಜ್ ಅವರ ಲುಕ್ಕು ಖಡಕ್ ಆಗಿದೆ. ಆ ಕಾಳನ ಪಾತ್ರಕ್ಕೆ ಬೇಕಿರುವಂತಹ ಅಥೆಂಟಿಸಿಟಿಯನ್ನ ರಿಯಲಿಸ್ಟಿಕ್ ಆಗಿ ಅವರು ಸ್ಕ್ರೀನ್ ಮೇಲೆ ತಗೊಂಡ್ಬಂದಿದ್ದಾರೆ ಅಂಡ್ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅವರ ಬೆಸ್ಟ್ ರೂಪವನ್ನ ಅವರು ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅದು ಟ್ರೈಲರ್ ಅಲ್ಲೂ ಕಾಣುತ್ತೆ. ಇದ್ದ ಫ್ರೇಮ್ಸ್ ಎಲ್ಲದರಲ್ಲೂ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದಾರೆ ಅಂಡ್ ಖಂಡಿತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅವರಿಂದ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇನ್ನು ಇವ್ರು ತಗೊಂಡಿರುವಂತಹ ಪ್ಲಾಟ್ ಲೈನ್ ಚೆನ್ನಾಗಿದೆ. ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನೋದನ್ನ ಪಕ್ಕಕ್ಕಿಟ್ರೆ ಆಸ್ ಎ ಸ್ಟೋರಿ ಇದಕ್ಕೆ ಡೆಪ್ತ್ ಇದೆ. ಚೋಮನ ದುಡಿ ಅನ್ನುವಂತಹ ನಾವೆಲ್ ಅನ್ನ ಅಥವಾ ಸಿನಿಮಾವನ್ನ ನೀವು ನೋಡಿರ್ತೀರ, ಅದರ ಮುಂದುವರೆದ ಭಾಗವಾಗಿ ಬಿಚ್ಚುಗತ್ತಿಯ ಬಂಟನ ಬಲ್ಲಿರಣ ಸಿನಿಮಾ ನಡ್ಕೊಂಡು ಹೋಗುತ್ತೆ. ಇವರು ಟಚ್ ಮಾಡೋದಕ್ಕೆ ಹೊರಟಿರುವಂತಹ ಅಂಶಗಳು ಇನ್ನೂ ನಮ್ಮ ಸಮಾಜದಿಂದ ಹೋಗಿಲ್ಲ. ಹಲವೆಡೆ ಈಗ್ಲೂ ಅದು ಜನರನ್ನ ಆವರಿಸ್ಕೊಂಡಿದೆ, ಅವರ ದೈನಂದಿನ ಜೀವನದ ಭಾಗವಾಗ್ಬಿಟ್ಟಿದೆ. ಅಂಡ್ ಈ ಒಂದು ಸಿನಿಮಾ ಮೂಲಕ ಇದನ್ನ ಹೇಗೆ ಅಡ್ರೆಸ್ ಮಾಡ್ತಾರೆ, ಎಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಗಳನ್ನ ಕೈಗೆ ಎತ್ಕೋತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಾನ್ ಮೇಲ್ಗಡೆ ಹೇಳಿದಾಗೆ ಇವ್ರಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಬಂದಿರೋದು ಕ್ಯಾಮ್ರಾ ವರ್ಕ್ ಇಂದ. ಸಣ್ಣ ಮಟ್ಟದಲ್ಲೇ ಆದ್ರೂ ಅಲ್ಲಲ್ಲಿ ಯುನೀಕ್ ಶಾರ್ಟ್ಸ್ ಗಳು ಕಣ್ಣಗ್ ಬಿದ್ವು. ಅದನ್ನ ಸ್ಟೇಜ್ ಮಾಡಿರುವಂತಹ ರೀತಿ, ಅದನ್ನ ಶೂಟ್ ಮಾಡಿರುವಂತಹ ರೀತಿ ಸ್ವಲ್ಪ ಯುನೀಕ್ ಆಗಿತ್ತು ಅಂತಾನೆ ಹೇಳ್ತೀನಿ. ಇಲ್ಲಿ ಬೆಟರ್ ಆಗ್ಬೋದಿತ್ತಂತಹ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಟ್ರೈಲರ್ ನ ಪೇಸ್. ಟ್ರೈಲರ್ ನಲ್ಲಿ ಎಲ್ಲವನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ತಾರೆ, ಆದ್ರೆ ಎಲ್ಲೂ ಟ್ರೈಲರ್ ಒಂದು ಹೈನ ಟಚ್ ಮಾಡಲ್ಲ. ಆ ಒಂದು ವಾವ್ ಮೂಮೆಂಟ್ಸ್ ಗಳು ಇನ್ನೂ ಜಾಸ್ತಿ ಬೇಕಿತ್ತು ಅಂತ ಅನಿಸ್ತು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಗುಡ್ ಟ್ರೈಲರ್. ಒಂದು ರೂಟೆಡ್ ಕಥೆಯನ್ನ, ನಾವೆಲ್ ಬೇಸ್ಡ್ ಕಥೆಯ ಮುಂದುವರೆದ ಭಾಗವನ್ನ ಕಥೆಯಲ್ಲಿ ಹಾನೆಸ್ಟಿಯಿಂದ ಪ್ರೆಸೆಂಟ್ ಮಾಡೋದಕ್ಕೆ ಈ ತಂಡ ಬರ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಅಂಡ್ ಈ ಟ್ರೈಲರ್ ನಲ್ಲಿ ಮಿಸ್ ಆಗಿದ್ದ ವಾವ್ ಎಲಿಮೆಂಟ್ಸ್ ಗಳು ಹೋಪ್ಫುಲಿ ನಮಗೆ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಇದಾಗಿತ್ತು ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಸಿನಿಮಾದ ಟ್ರೈಲರ್ ರಿವ್ಯೂ. ನೀವು ಈ ಟ್ರೈಲರ್ ಅನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್, ಮನು.